ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್. ಸುನಿತಾ ವಿಲಿಯಮ್ಸ್ ಭಾರತದ ಮೂಲ ಅಮೆರಿಕದ ಆಸ್ಟ್ರೋನಟ್ ಆದ ಸುನಿತಾ ವಿಲಿಯಮ್ಸ್ ಯಾರಿಗೆ ಗೊತ್ತಿಲ್ಲ ಹೇಳಿ. ಎಲ್ರಿಗೂ ಇವರು ಚಿರಪರಿಚಿತ. ಅಮೆರಿಕದಲ್ಲಿ ರಾಷ್ಟ್ರೀಯತೆಯನ್ನು ಪಡೆದಿದ್ದರೂ ಸಹ ಭಾರತವನ್ನು ಎಂದಿಗೂ ಮರೆತಿಲ್ಲ. ಆಗಾಗ ಭಾರತಕ್ಕೆ ಕೂಡ ಭೇಟಿಯನ್ನು ಮಾಡ್ತಾ ಇರ್ತಾರೆ. ಸುನಿತಾ ವಿಲಿಯಮ್ಸ್ ಹಾಗೂ ಕಮಾಂಡರ್ ಬುಚ್ ವಿಲ್ಮೋರ್ ಪ್ರಸ್ತುತ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಅಂದರೆ ISS ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ನಲ್ಲಿ ಸಿಲುಕಿಕೊಂಡಿದ್ದಾರೆ. ಸುನಿತಾ ವಿಲಿಯಮ್ಸ್ ಹಾಗೂ ಬುಚ್ ವಿಲ್ಮೋರ್ ಅವರು ಬಾಹ್ಯಾಕಾಶದಲ್ಲಿ ಸಿಲುಕಿಕೊಂಡಿರುವ ಫೋಟೋಗಳು ಸಾಮಾಜಿಕ ಜಾಲತಾಣದಲ್ಲಿ ಭಾರೀ ವೈರಲ್ ಆಗುತ್ತಿದೆ. ಗಗನಯಾತ್ರಿಗಳು ಬಾಹ್ಯಾಕಾಶ ನಿಲ್ದಾಣದಲ್ಲಿ ಅಪರೂಪದ ದೃಶ್ಯಗಳನ್ನು ಅನುಭವಿಸ್ತಾ ಇದ್ದಾರೆ. ಆ ಅಪರೂಪದ ದೃಶ್ಯವೇನೆಂದರೆ, ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ವಿಲಿಯಮ್ಸ್ ಅವರು ಪ್ರತಿದಿನ 16 ಬಾರಿ ಸೂರ್ಯೋದಯ ಹಾಗೂ ಸೂರ್ಯಾಸ್ತವನ್ನು ನೋಡುವ ಭಾಗ್ಯ ಸಿಗುತ್ತಿದೆ ಎಂದು ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದಾರೆ. ಸ್ಪೇಸ್ಗೆ ಹೋಗಿ ಅಧ್ಯಯನ ಮಾಡೋದು ಸುನಿತಾ ವಿಲಿಯಮ್ಸ್ ಅವರಿಗೆ ಹೊಸತೇನಲ್ಲ. ಹಲವು ಬಾರಿ ಆಕಾಶಕ್ಕೆ ಹೋಗಿ ಅಧ್ಯಯನ ನಡೆಸಿ ಬಂದಿದ್ದಾರೆ. ಇದೇ ವರ್ಷ ಜೂನ್ ತಿಂಗಳಲ್ಲಿ ಬೋಯಿಂಗ್ ಸ್ಟಾರ್ ಲೈನರ್ ನೌಕೆ ಮೂಲಕ ವಿಲಿಯಮ್ಸ್ ಹಾಗೂ ಬುಚ್ ವಿಲ್ಮೋರ್ ಅವರು ಬಾಹ್ಯಾಕಾಶ ನಿಲ್ದಾಣಕ್ಕೆ ಹೋಗಿದ್ದರು. 1 ವಾರಕ್ಕೆ ಪ್ರಯಾಣ ನಡೆಸಿದ್ದ ಅವರು ವಾಪಸ್ಸಾಗುವ ಸಂದರ್ಭದಲ್ಲಿ ಹೀಲಿಯಂ ಕೊರತೆಯಿಂದ ಬಾಹ್ಯಾಕಾಶ ನೌಕೆಯಲ್ಲಿ ತಾಂತ್ರಿಕ ದೋಷ ಉಂಟಾಯಿತು. ಈ ಕಾರಣಕ್ಕೆ ನಾಸಾ ಸೇರಿದಂತೆ ದೊಡ್ಡ ದೊಡ್ಡ ಬಾಹ್ಯಾಕಾಶ ಸಂಸ್ಥೆಯ ವಿಜ್ಞಾನಿಗಳು ಸಮಸ್ಯೆ ಸರಿ ಮಾಡುವ ಪ್ರಯತ್ನದಲ್ಲಿ ಇದ್ದರು. ಆದರೆ ಅದು ಸಫಲ ಆಗಲಿಲ್ಲ. ಕೊನೆಗೆ ಸ್ಪೇಸ್ಎಕ್ಸ್ ನೌಕೆ ಇದೀಗ ಆಕಾಶಕ್ಕೆ ಜಿಗಿದಿದೆ. ಸ್ಪೇಸ್ಎಕ್ಸ್ ಬಾಹ್ಯಾಕಾಶ ಸಂಸ್ಥೆಯ ಡ್ರ್ಯಾಗನ್ ನೌಕೆ ಅಂತಾರಾಷ್ಟ್ರೀಯ ನಿಲ್ದಾಣಕ್ಕೆ ಯಶಸ್ವಿಯಾಗಿ ತಲುಪಿದೆ. ಈಗಲೇ ಅವರು ಅಲ್ಲಿಂದ ಬರೋಕೆ ಆಗೋಲ್ಲ, ಸ್ವಲ್ಪ ಸಮಯ ಬೇಕಾಗುತ್ತೆ ಅಂತ ನಾಸಾ ತಿಳಿಸಿದೆ. ಮುಂದಿನ ವರ್ಷ ಫೆಬ್ರವರಿ ತಿಂಗಳಲ್ಲಿ ಅವರು ಭೂಮಿಗೆ ವಾಪಸ್ ಬರುವ ನಿರೀಕ್ಷೆ ಇದೆ. ಈಗಾಗಲೇ ಸುನಿತಾ ವಿಲಿಯಮ್ಸ್ ಅವರ ಆರೋಗ್ಯದಲ್ಲೂ ಕೂಡ ಏರುಪೇರಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ನಾಸಾದವರು ಪ್ರಿಕಾಷನ್ ಕೂಡ ಕೊಟ್ಟಿದ್ದಾರಂತೆ. 2.5 ಗಂಟೆ ವ್ಯಾಯಾಮ ಮಾಡಬೇಕು, ನಾರ್ಮಲ್ಗಿಂತ ದುಪ್ಪಟ್ಟು ಫುಡ್ ತೆಗೆದುಕೊಳ್ಬೇಕು ಅಂತ ನಾಸಾ ತಿಳಿಸಿದೆ. ಹೆಚ್ಚು ರೇಡಿಯೇಷನ್ಗೆ ದೇಹ ಎಕ್ಸ್ಪೋಸ್ ಆಗೋದ್ರಿಂದ ಮೂಳೆಗಳ ಸವೆತ ಉಂಟಾಗಿದೆ. ಭೂಮಿಯಿಂದ 408 ಕಿಲೋಮೀಟರ್ ದೂರದಲ್ಲಿರುವ ISSನಲ್ಲಿ ಆಹಾರ ಕೊರತೆ ಉಂಟಾಗಿದೆ. ಮೊದಲು ರೋಸ್ಟೆಡ್ ಚಿಕನ್, ಪಿಜ್ಜಾ ಸೇವಿಸುತ್ತಿದ್ದ ಇವರು ಈಗ ಫುಡ್ ಸಪ್ಲೈ ಕಡಿಮೆ ಇರೋದ್ರಿಂದ ದೇಹದಿಂದ ಹೊರಹೋಗುವ ತ್ಯಾಜ್ಯಗಳಾದ ಮೂತ್ರ ಹಾಗೂ ಬೆವರಿನಿಂದ ರಿಸೈಕಲ್ ಆದ ನೀರನ್ನು ಬಳಸಿ ಸೂಪ್ ತಯಾರಿಸಿ ಸೇವಿಸುತ್ತಾ ಇದ್ದಾರಂತೆ. ತುಂಬ ಕಷ್ಟದ ದಿನಗಳನ್ನು ಅವರಿಬ್ಬರು ಅನುಭವಿಸ್ತಾ ಇದ್ದಾರೆ. ಆದಷ್ಟು ಬೇಗ ಭೂಮಿಗೆ ಅವರಿಬ್ಬರು ಸುರಕ್ಷಿತವಾಗಿ ಬರಲಿ ಎಂದು ದೇವರಲ್ಲಿ ನಾವೆಲ್ಲರೂ ಪ್ರಾರ್ಥಿಸೋಣ. ಥ್ಯಾಂಕ್ ಯು.